ಇನ್ನು ಉಚ್ಚಾಟನೆ ಬಳಿಕ ಮತ್ತೆ ಶಾಸಕ ಯತ್ನಾಳ್ ಅವರು ಸಿಡಿದೆದ್ದಿದ್ದಾರೆ. ಯತ್ನಾಳ್ ಉಚ್ಚಾಟಿಸದಿದ್ರೆ ವಿಷ ಕುಡಿತೀನಿ ಅಂತ ಬಿಎಸ್ವೈ ಧಮಕಿ ಹಾಕಿದ್ರು. ಹೈಕಮಾಂಡ್ ಮುಂದೆ ಯಡಿಯೂರಪ್ಪ ಕಣ್ಣೀರು ಹಾಕಿದ್ರು. ಯಡಿಯೂರಪ್ಪ ಕುತಂತ್ರದಿಂದ ನನ್ನನ್ನ ಉಚ್ಚಾಟಿಸಿದ್ದಾರೆ ಅಂತ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿಯಿಂದ ಉಚ್ಚಾಟನೆಯಾದಂಥ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಈ ಉಚ್ಚಾಟನೆಯ ಹಿಂದಿನ ಅಸಲಿ ಸತ್ಯವೇನು ಅವರಿಂದನೇ ಕೇಳೋಣ. ಈ ಒಬ್ಬ ಬರೀ ಹಿಂದೂ ಅಂತ ಅನ್ಬೇಡಿ, ಲಿಂಗಾಯತ, ಹಿಂದೂ, ದಲಿತ, ಯಾರು ಬ್ಯಾಕ್ವರ್ಡ್, ಎಲ್ಲ ಜನಾಂಗದಲ್ಲಿ ಯಾರು ಬೆಳೆದು ಪಕ್ಷದಲ್ಲಿ ಎಲ್ಲಿ ನಂಬರ್ 1 ಆಗ್ತಾರನ್ನೋ ಭಯ ಈ ಯಡಿಯೂರಪ್ಪನ ಕುಟುಂಬಕ್ಕಿದೆ. ಒಂದು ಜಗದೀಶ್ ಶೆಟ್ಟರ್ ಬಂದರು, ಅವ್ರನ್ನೂ ಮುಖ್ಯಮಂತ್ರಿಯಿಂದ ಅವ್ರನ್ನೂ ಹೀನಾಯವಾಗಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ್ರು. ಸದಾನಂದ ಗೌಡ ಮಾಡಿದ್ರು, ಅವ್ರ ಜೊತೆಗೂ ಇದೇ ವ್ಯವಹಾರ ಮಾಡಿದ್ರು. ಅನಂತಕುಮಾರ್ ನಿರಂತರವಾಗಿ ಒಳಗಿಂದ ಒಳಗೆ ಅನಂತಕುಮಾರ್ ಮುಗಿಸ್ಲಿಕ್ಕೆ ಯಡಿಯೂರಪ್ಪ ಕುತಂತ್ರಗಳು ಮಾಡ್ಕೊಂಡೇ ಬಂದರು. ಎಲ್ಲದರಲ್ಲಿ ಯಶಸ್ವಿ ಆದರು. ಮುಂದೆ ಪ್ರತಾಪ್ ಶಿವನದು ಕತೆ ಬತ್ತು, ಅಲ್ಲಿಂದ ಯಾರು ನಮ್ಮ ಅನಂತಕುಮಾರ್ ಹೆಗಡೆ ಅಂತ ಬತ್ತು. ಅನಂತಕುಮಾರ್ ಹೆಗಡೆ ಒಂದೇ ಒಂದು ತಪ್ಪು ಮಾತಿನಿಂದ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋಂಥ ಒಂದು ಶಬ್ದ ಅದು ಯಡಿಯೂರಪ್ಪಗೆ ಬರವಾಯ್ತು. ಯಾಕಂದರೆ ಹಿಂದೂ ನಾಯಕರು ಏನಾದ್ರು ಬೆಳೆದುಬಿಟ್ರೆ ನನಗಾಗಲಿ ನನ್ನ ಮಗನಿಗಾಗಿ ಭವಿಷ್ಯ ಇಲ್ಲ ಅಂತೇಳಿ ಅವ್ರು ಮುಗಿಸಿದ್ರು. ಈಗ ನಾನು ಕೊನೆಯ ಅಲ್ಲಿಂದ ಈಶ್ವರಪ್ಪ ಮುಗೀತು. ಈಶ್ವರಪ್ಪನವ್ರನ್ನ ಪಾಪ ಪಕ್ಷದಿಂದ ಹೊರಗೆ ಹಾಕ್ಸಿದ್ರು, ಹೀನಾಯವಾಗಿ ಸೋಲಿಸಿದ್ರು. ಈಗ ನನ್ನ ಪಾಳಿ ಅಷ್ಟು ಈಸಿ ಇಲ್ಲ ಯಡಿಯೂರಪ್ಪಗೆ. ಯಡಿಯೂರಪ್ಪಂದು ಎಲ್ಲ ಬಣ್ಣ ನಾಳೆ ಮುಂದಿನ ವಿಧಾನಸಭೆಯಲ್ಲಿ ತೆಗಿತೀನಿ. ನಾನು ಸಿದ್ದರಾಮಯ್ಯ ಕೇಳ್ತೀನಿ, ನಿನ್ನ ತಾಕತ್ತಿದ್ರೆ CBI ಕೊಡು, ಅಡ್ಜಸ್ಟ್ಮೆಂಟ್ ಇದ್ದರೆ ಬಿಟ್ಟು ಬಿಡೋದು ಹೇಳ್ತೀನಿ. ದಾಖಲೆ ಸಮೇತ ಸರ್, ದಾಖಲೆ ಸಮೇತ ಕೊಡ್ತೀನಿ. ಕರೋನಾದಲ್ಲಿ ಹೆಂಗೆ ಲೂಟಿ ಮಾಡ್ಯಾರ ಅನ್ನೋದು ಕೊಡ್ತೀನಿ. ಸರ್, ಎಷ್ಟು ಕೋಟಿ ಯಾವ್ಯಾವ ಹಗರಣದಲ್ಲಿ ಎಷ್ಟೆಷ್ಟು ಲೂಟಿ ಮಾಡ್ಯಾರ, ಜೈಲಿಗೆ ಹೋಗುವಂಥ ಮನುಷ್ಯ ಈಗ ಹೆಂಗೆ ಹೊರಗೆ ಯಾಕೆ ಅಡ್ಡಾಡ್ತಾರೆ ಅದನ್ನು ದಾಖಲೆ ಸಹಿತ ನಾನು ಕೇಳ್ತೀನಿ. ಈಗಂತೂ ನಾನು ಮುಕ್ತಾಗಿದ್ದೀನಿ, ನಾನು ನಿರಾಳಾಗಿದ್ದೀನಿ. ಏನು ಹೈಕಮಾಂಡದವ್ರು ನಾನು ಉಚ್ಚಾಟನೆ ಅಲ್ಲ, ಹುಚ್ಚಾಟನೆ. ಇದು ಏನು ನಿರ್ಣಯ ತೊಗೊಂಡಿದ್ದು ಉಚ್ಚಾಟನೆ ಆಗೋದಿಲ್ಲ. ಹಿಂಗೆ ಒಂದು ಕುಟುಂಬವನ್ನು ಕೇಳ್ಕೊಂಡು ನೀವು ಒಂದು ರಾಷ್ಟ್ರೀಯ ಪಕ್ಷ, ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಪ್ರತಿಯೊಂದು ಭಾಷಣದಾಗ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟು ಇದನ್ನು ನಾನು ಸಹಿಸೋದಿಲ್ಲತ್ತೆ. ಮತ್ತು ಹಂಗಾದ್ರೆ ಯಡಿಯೂರಪ್ಪನ ಯಾಕೆ ಸಹಿಸ್ತಾ ಇದ್ದಾರೆ? ವಿಜೇಂದ್ರನ ಯಾಕೆ ಮಾಡಿದ್ರು? ವಿಜೇಂದ್ರ ನಂತರ ಯಾರು ಮುಂದೆ ಅವ್ರ ಮಗ ಅಂದ್ರೆ ಒಂದು ಮಂಥನಕ್ಕೆ ನೀವು ಪಕ್ಷವನ್ನು ದಾರಿ ಎರೆದು ಕೊಟ್ಟಿರ. ಇದು ನಾವು ಕೇಳವ್ರೆ. ನಾನು ನೀವು ಹೊರಗೆ ಹಾಕ್ತಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ, ನನ್ನ ಮಗ BJPಗೆ ರಾಜೀನಾಮೆ ಕೊಡ್ತಾನೆ, ನೋಡೋಣ, ನನ್ನ ಆತ್ಮಹತ್ಯೆ ದೇಹದಿಂದ ಅವ ಮತ್ತೊಂದು ಪಕ್ಷ ಕಟ್ಟಿ ಚುನಾವಣೆಗೆ ಹೋಗ್ತಾನೆ, BJP ಮುಗಿದು ಹೋಗ್ತೈತೆ, ಅಲ್ಲಿವರೆಗೆ ಹೋಗಿ ಕಣ್ಣೀರು ಹಾಕಿ ಉಚ್ಚಾಟನೆ ಮಾಡಿಸಿದ್ದಾರೆ. ಯಾರು ಕಣ್ಣೀರು ಹಾಕಿದ್ರು? ಅಲ್ಲಿ ಹೋಗಿ ಯಾರು ಕಣ್ಣೀರು ಹಾಕಿದ್ರು? ಯಡಿಯೂರಪ್ಪ ಫೋನ್ನಲ್ಲಿ ನಂದು ಮುಗೀತು, ಇವತ್ತೇ ಲಾಸ್ಟ್ ನಿಮ್ಗೆ ಹೇಳೋದು, ನೀವು ಯತ್ನಾಳ್ ಉಚ್ಚಾಟನೆ ಮಾಡದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಇನ್ನೊಂದು ವಿಚಾರ ಸರ್, ಈಗ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪಕ್ಷ ಇನ್ನೊಂದು ಪಕ್ಷ ಮಾಡ್ಲಿಕ್ಕೆ ಬಿಡೋದಿಲ್ಲ, ನಾವು ಅವ್ರು ಕರ್ಕೊಂಡ್ಬರ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಜಾರಕಿಹೊಳಿ. ನೋಡಿ, ಅವರು ಪ್ರಯತ್ನ ಮಾಡೋದು ಮಾಡ್ತಾರೆ, ನಾವೆಲ್ಲ ಕೂಡಿ ಮಾತಾಡ್ಕೊಂಡಿವಿ. ನಮ್ಮದು ಏನಿದೆ ಅಂತಿಮ ಗೋಲು, ಈ ಕುಟುಂಬದಿಂದ BJP ಮುಕ್ತ ಆಗಬೇಕು. ರಮೇಶ್ ಜಾರಕಿಹೊಳಿ ಅವ್ರದ್ದಾಗಲಿ, ಕುಮಾರ್ ಬಂಗಾರಪ್ಪ ಆಗಲಿ, GM ಸಿದ್ದೇಶ್ವರ ಆಗಲಿ, ಅರವಿಂದ್ ಲಿಂಬಾವಳಿ ಆಗಲಿ, ಅಣ್ಣಾ ಸಾಹೇಬ್ ಜೊಲ್ಲೆ ಆಗಲಿ, ಯಾರು ಎಲ್ಲರೂ ಉದ್ದೇಶ ಒಂದೇ, ಈ ಕುಟುಂಬದಿಂದ BJP ಮುಕ್ತ ಆಗಬೇಕು. ಇದನ್ನು ಬಿಟ್ಟರೆ ಮತ್ತೊಂದೇನು ನಾವು ನಮ್ಮನ್ನು ವಿರೋಧ ಪಕ್ಷ ನಾಯಕ ಮಾಡಿರಿ, ನಾನು ಅಧ್ಯಕ್ಷ ಮಾಡಿರಿ ಅಂತ ನಾವು ಯಾರೂ ಬೇಡಿಕೆ ಇಲ್ಲ ಸರ್. ಮಹಾರಾಷ್ಟ್ರ CM ಮೂಲಕನೂ ಕೂಡ ಇನ್ನೂ ಪ್ರಯತ್ನ ನಡೆದಿದೆ ಏನಂತ ಸರ್? ನನಗೂ ನೋಡಿ, ಅವರು ಫಡ್ನವೀಸ್ ಅವ್ರ ಜೊತೆಗೆ ಭಾಳ ಒಳ್ಳೆಯ ಸಂಬಂಧ ಇದೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರದ್ದು. ಅವ್ರ ಜೊತೆ ಮಾತಾಡಿರ್ಬೋದು, ಆದರೆ ನನ್ನ ಬಳಿ ಯಾವುದೂ ನಿಖರವಾದ ಯಾವುದೇ ಮಾಹಿತಿ ಇಲ್ಲ. ಸುಮ್ಮನೆ ನಾನು ಹೌದು ಅವ್ರು ಹೇಳ್ಯಾರತ್ತೇನೆಲ್ಲ ಹೋಗೋದಿಲ್ಲ. ಅವರೊಬ್ಬ ಒಳ್ಳೆಯ ಮುಖ್ಯಮಂತ್ರಿ ಅದಾರೆ, ಅವ್ರ ಮುಖಾಂತರನೂ ಅವರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.